ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಜಂಬೂ ಸವಾರಿ ಎಲ್ಲರ ಗಮನ ಸೆಳೆಯುತ್ತೆ. ಈ ಜಂಬೂ ಸವಾರಿಗೆ ಈ ಬಾರಿ ಕಂಜನ್ ಆನೆಗೆ ಕೋಕನ್ನು ಕೊಡಲಾಗಿದೆ. ದಸರಾ ಜಂಬೂ ಸವಾರಿಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇಲ್ಲ ಕಂಜನ್ ಆನೆಗೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಸರಾ ಜಂಬೂ ಸವಾರಿಯಲ್ಲಿ ಈ ಆನೆ ಭಾಗಿಯಾಗದಂತೆ ಸೂಚನೆಯನ್ನು ಹೊರಡಿಸಲಾಗಿದೆ. ಸಫಾರಿ ತೆರೆದ ವಾಹನದಲ್ಲಿ ದಾಳಿ ಮಾಡ್ತಾ ಇರುವಂತಹ ಪ್ರಕರಣ ಕೂಡ ನಡೀತಾ ಇದೆ. ಸಫಾರಿ ವಾಹನಗಳ ಸುರಕ್ಷಿತ ಮಾಡೆಲ್ ರಚನೆಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಈಗ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಂಜನ್ ಆನೆ ಪದೇ ಪದೇ ಅತ್ಯಂತ ಆಕ್ರಮಣಕಾರಿಯಾಗಿ ತೋರಿಸ್ಕೊಳ್ತಾ ಇದೆ, ಮೊಂಡಾಟದ ನಡವಳಿಕೆಗಳನ್ನು ಪ್ರದರ್ಶನ ಮಾಡ್ತಾ ಇದೆ. ಹಾಗಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂಥೇಳಿ ಅರಣ್ಯ ಸಚಿವರು ಹೇಳಿದ್ದಾರೆ. ಇವೆಲ್ಲ ಆನೆಗಳು ಕುಮ್ಕಿ ಆನೆಗಳು, ಪಳಗಿಸಿದ ಆನೆಗಳು. ಈಗ ಯಾವುದೇ ರೀತಿಯ ಮಾನವನಿಗೆ ಧಕ್ಕೆ ಮಾಡೋದಿಲ್ಲ ಅನ್ನುವಂಥದ್ದು ಭರವಸೆ ಎಲ್ಲರಿಗೆ ಇತ್ತು. ಆದರೆ ಈ ಘಟನೆ ಏನಾಗಿದೆ, ಈಗ ಈ ದುರ್ಘಟನೆಯಿಂದ ಎಲ್ಲರ ಕಣ್ಣು ತೆರೆದಿದೆ. ಆನೆಯ ಬಿಹೇವಿಯರ್ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೀಗಾಗಿ ಇದರಲ್ಲಿ ಮತ್ತೆ ಈ ಕಾಳಗದಲ್ಲಿ ಒಂದು ಆನೆನೂ ಏನು ಭಾಳ ಗಂಭೀರ ಅದಕ್ಕೆ